ನಮಸ್ಕಾರ. ಪ್ರಧಾನಮಂತ್ರಿ ಸುರಕ್ಷಾ ಮಾತೃ ಯೋಜನೆಯಿಂದ ಕರ್ನಾಟಕ ರಾಜ್ಯದಲ್ಲಿ 9 ಲಕ್ಷಕ್ಕಿಂತ ಹೆಚ್ಚು ಶ್ರೀಯರಿಗೆ ಅರಿಶಿನ ಕುಂಕುಮ ಬಳೆ ರವಿಕೆ ನೀಡಿ ಗೌರವಿಸಲಾಗಿದೆ. ಅದೇ ರೀತಿ ಕುಣಿಗಲ್ನಲ್ಲಿ 1923 ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಮಾಡಿ ಆರೋಗ್ಯದ ಅರಿವು ಕೂಡ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಅವರ ಮಾತನ್ನ ನೀವೇ ಕೇಳಿ. ಸರ್, ಶ್ರೀಮಂತ ಕಾರ್ಯಕ್ರಮನೂ ಒಂದು ಗರ್ಭಿಣಿ ಸೇರಿಗೆ ನಾರ್ಮಲ್ ಆಗಿ ಶ್ರೀಮಂತ ಅನ್ನೋದು ಇಷ್ಟ ಇರುತ್ತೆ, ಮಾಡಿಸ್ಕೋಬೇಕು ಎಲ್ಲನೂ ಅಂತ. ಅವ್ರ ಮನೆಗಳಲ್ಲಿ ಹೆಂಗಿರುತ್ತೋ ಏನೋ ಪರಿಸ್ಥಿತಿ ಗೊತ್ತಿಲ್ಲ, ಬಟ್ ಗೋರ್ಮೆಂಟಿಂದ ಇದೊಂದು ಮಾಡಿಸಿರೋದು ತುಂಬ ಒಳ್ಳೆಯದು. ನನ್ನ ಹೆಸರು ಅಶ್ವಿನಿ ಅಂತ. ಇದು 2ನೇ ಪ್ರೆಗ್ನೆನ್ಸಿದು. ಮನೇಲಿ ಮಾಡಲ್ಲ ಅಂತಿದ್ರು, ಗೋರ್ಮೆಂಟ್ ಕಡೆಯಿಂದ ಮಾಡಿ ತುಂಬ ಖುಷಿ ಆಯಿತು. ನನ್ನ ಹೆಸರು ವಿಜಯಲಕ್ಷ್ಮಿ ಅಂದ್ಬಿಟ್ಟು ಇಷ್ಟೋ ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು. ಇಲ್ಲಿ ಇಷ್ಟು ಗರ್ಭಿಣಿಯರ ಮುಂದೆ ನಾವು ಕುತ್ಕೊಂಡು ಸೀಮಂತ ಅರಿಶಿನ ಕುಂಕುಮ ಬಳೆ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಆಯಿತು. ನನ್ನ ಹೆಸರು ನಾಗರತ್ನ ಅಂತ. ಈ ಥರ ಸೀಮಂತ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಚೆನ್ನಾಗಿ ಮಾಡಿದ್ರು, ಎಲ್ಲರ ಮುಂದೆ ಅರಿಶಿನ ಕುಂಕುಮ ಇಟ್ಟು ಬಳೆ ಕೊಟ್ಟು ಒಂದು ಆಶೀರ್ವಾದ ಮಾಡಿದ್ರು. ಮೇಡಮ್ದಿರು ಎಲ್ಲರಿಗೂ ಥ್ಯಾಂಕ್ಸು ಮೇಡಮ್. ನನ್ನ ಹೆಸರು ಸುದೀಹಾ ಬಾನು. ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಅಂತ ಸಾಮೂಹಿಕವಾಗಿ ಕರೆದಿರೋದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು. ಏಕೆಂದರೆ ಧಾರ್ಮಿಕವಾಗಿ ನೋಡಿಲ್ಲ, ಸಾಮೂಹಿಕವಾಗಿ ನೋಡಿದ ಅದೊಂದು ಮಾತು ನನಗೆ ತುಂಬ ಇಷ್ಟ ಆಯಿತು. ಹೌದು, ಬಸುರಿಯ ಬಯಕೆ ಈಡೇರಿಸುವುದು ಅಂದಿನ ಕಾಲದಿಂದಲೂ ನಡೆದು ಬಂದ ವಾಡಿಕೆಯ ಸಂಪ್ರದಾಯ. ಅದನ್ನ ಪ್ರಧಾನಮಂತ್ರಿ ಸುರಕ್ಷಾ ಮಾತೃ ಯೋಜನೆಯಾಗಿ ಮಾಡಿರುವುದು ಅಭಿನಂದನಾ ವಿಚಾರ. ಕುಣಿಗಲ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಮರಿಯಪ್ಪ ಅವರ ಮನದಾಳದ ಮಾತನ್ನ ಕೇಳಿ. PMSMA ಕಾರ್ಯಕ್ರಮದಡಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ವಿ. ನಮ್ಮ ತಾಲೂಕಿನಲ್ಲಿ ಟೋಟಲ್ 1923 ANC ಗರ್ಭಿಣಿ ಸ್ತ್ರೀಯರಿರ್ತಾರೆ. ನಾವು PMSMA ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ಮಾತೃ ಯೋಜನಾ ಅಡಿಯಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೇಯ್ನ್ಲಿ ನಾವು ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಕಾಪಾಡ್ಕೊಳೋಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ರೂಪಿಸ್ಕೊತಾ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ತಾಯಿ ಮತ್ತು ಮಗುವಿನ ಮರಣ ಕಡಿಮೆ ಆಗ್ತಾ ಬಂದಿದೆ. ಹೌದು, ಇಂದಿನ ಕಾಲದಲ್ಲಿ ಇದ್ದಂಥ ವೈದ್ಯಕೀಯ ಪದ್ಧತಿಗಳು ಈಗ ಬದಲಾಗಿದೆ. ಸರಿಯಾದ ಮಾರ್ಗದರ್ಶನ ಚಿಕಿತ್ಸೆ ಸಿಗದೆ ಅಂದು ಹಲವಾರು ತಾಯಿ ಮಕ್ಕಳು ಸಾವನ್ನಪ್ತಾ ಇದ್ರು. ಆದರೆ ಆಧುನಿಕತೆ ಹಾಗೂ ವಿಜ್ಞಾನ ಬೆಳೆದಂತೆ ಅದು ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರ ಸರ್ಕಾರ ಈ ರೀತಿಯ ಯೋಜನೆಗಳನ್ನ ತರ್ತಾ ಇದ್ದು, ಈ ವಿಚಾರವಾಗಿ ಕುಣಿಗಲ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಆಡಳಿತ ವೈದ್ಯಾಧಿಕಾರಿ ಗಣೇಶ್ ಬಾಬು ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಕೇಂದ್ರ ಸರ್ಕಾರ PMSMA ಕಾರ್ಯಕ್ರಮ ಅಂದರೆ ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃ ಅಭಿಯಾನ ಅಂತ. ಅಂದರೆ ತಾಯಿದಿರಿಗೆ ಎಲ್ಲೋ ಹಳ್ಳಿಲಿರ್ತಾರೆ, ಮೊದಲು ಹಿಂದೆ 9-10 ಮಕ್ಕಳನ್ನ ನಮ್ಮ ಅಜ್ಜಿದಿರು ಇರ್ತಿದ್ರು. ಅದರಲ್ಲಿ 2-3 ಹೆಚ್ಚು ಕಡಿಮೆ ಆಗೋದು, ಒಂದು 4-5 ಉಳ್ಕೊಳ್ಳೋದು, ಹಂಗೆಲ್ಲ ಆಗ್ತಿತ್ತು. ಈಗ ಹಂಗಲ್ಲ. ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದರೆ ಕುಟುಂಬ ಯೋಜನೆ ಪ್ರಕಾರ ಎಲ್ಲರಿಗೂ 2 ಮಕ್ಕಳು, ಒಳ್ಳೆ ಆರೋಗ್ಯವಂತ ಮಕ್ಕಳು ನಮ್ಮ ತಾಯಿದಿರಿಗೆ ಚೆನ್ನಾಗಿ ಜನಿಸೋಕ್ಕೋಸ್ಕರ ಎಲ್ಲ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಯಲ್ಲಿ ಅಂದರೆ ಸ್ತ್ರೀರೋಗ ತಜ್ಞರಿಂದ ನಿಮಗೆ ಪರೀಕ್ಷೆ ಆಗ್ಬೋದು, ರಕ್ತ ಪರೀಕ್ಷೆ ಆಗ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಎಲ್ಲ ಅದು ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಯಲ್ಲೇ ಆಗಬೇಕು ಅನ್ನೋ ದೃಷ್ಟಿಯಿಂದ, ನಿಮಗೆ ಮಾಹಿತಿ ಕೊಡೋ ದೃಷ್ಟಿಯಿಂದ ಈ ದಿನ ಇಂಥ ಕಾರ್ಯಕ್ರಮನ ನಮ್ಮ ಘನ ಸರ್ಕಾರ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ನೀವೆಲ್ಲ ಈ ದಿನ ಬಂದಿದ್ದೀರಾ. ನೂರಾರು ಗರ್ಭಿಣಿ ಶ್ರೀಯರು ಭಾಗವಹಿಸಿ ಸರ್ಕಾರ ನೀಡುವ ಸವಲತ್ತನ್ನು ಪಡೆಯುವುದರ ಜೊತೆಗೆ ಅರಿಶಿನ ಕುಂಕುಮ ಬಳೆ ಪಡೆದು ಸಂತಸಪಟ್ಟರು. ಶ್ರೀರೋಗ ತಜ್ಞರಾದ ಡಾಕ್ಟರ್ ಪಲ್ಲವಿ, ದಂತ ವೈದ್ಯರಾದ ಡಾಕ್ಟರ್ ಭಾರತಿ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಯಾಲಕ್ಕಿಗೌಡ ಸೇರಿದಂತೆ ಹಲವಾರು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸ್ನೇಹಿತರೆ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಜನಕ್ಕೆ ಈ ವಿಚಾರ ತಿಳಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದ ನಿಮಗೆ ವಂದನೆಗಳು.